ಯಾಕೆ ಯಾವಾಗ ಇವಳಿಗೆ ಹಿಂಗೆ ಜ್ವರ ಬರ್ತಾ ಇರ್ತದೆ? ಅದೇ ನಾಳೆಯಿಂದ ಬಿಗ್ ಬಾಸ್ ಇರಲ್ವಲ್ಲ ಸರ್. ಅಯ್ಯೋ ನಿಮ್ಮ ಮನೆಗೆ ಬಂದ್ರೆ ಜ್ವರ ಬರ್ತದೆ ಗಣರೋಣಿ ನನ್ನ ಮಗಳಿಗೆ. ಇನ್ನೇನು ಬೋಡೆ ಐತಳಲ್ಲ ಅವಳು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಅಕ್ಕ ಮನೆಗೆ ಬಂದಿದ್ದೀನಿ. ಸೊ ಅಲ್ಲಿಂದ ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಇವಾಗ. ಸುಗ್ಗಿ ಸಮಥಿಂಗ್ ಏನೋ ಹೇಳಿದ್ಲು ಅಕ್ಕ, ಏನು ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದನ್ನು ಸಪ್ರೇಟ್ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲರೂ ರೆಡಿಯಾಗಿ ಕೆಳಗಡೆ ಇದ್ದಾರೆ. ಇವಾಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಫುಲ್ಲಾಗಿ ನೋಡಿ. ಕಾರಲ್ಲಿ ಕೂತ್ಕೊಳ್ಳೋಣ ಬಾ. ಎತ್ಕೊಳ್ಳೋದೇಕೆ, ಕಾರಲ್ಲಿ ಕೂತ್ಕೊಳ್ಳೋದು ಅಷ್ಟೇ. ಬನ್ನಿ, ರೆಡಿನಾ? ಅದು ಕೇಳಿ ಬೇರೆದು ಹಾಕೊಂತ ಕೇಳಿವಲ್ಲ. ಅದಕ್ಕೊಂದು ಟೀ ಶರ್ಟ್ ಕೊಟ್ಟು ಎತ್ತಿಡ್ಕೊಂಡೆ ತಾನೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿಮ್ಗೆ ಕೇಳ್ತಾರದು ಚಿಟ್ಟಿ ಮೇಡಮ್ ಅವ್ರಿಗೆ. ಯಾಕೆ ತುಂಬ ಅಂತ ಇದ್ದೀರಾ? ಅಮ್ಮ ಮನೆ ಹೋಗೋದು. ಸುಮ್ಮನೆ ಹೋಗೋಣ ಬೇಡವಾ? ಅಮ್ಮ ಮನೆ, ಅಂಜು ಮನೆ ಹೋಗೋಣ ಬಿಡು. ಹಂಗತ್ತೆ ಮತ್ತೆ ಏನು ಆಗ ನಿಂಗೆ? ಯಾಕೆ ಯಾವಾಗ ಇವಳಿಗೆ ಹಿಂಗೆ ಜ್ವರ ಬರ್ತಾ ಇರ್ತದೆ? ಏನಪ್ಪ, ಇವಾಗ ಮಧ್ಯಾಹ್ನದಿಂದ ಬಿಸಿ ಐತೆ. ಚೆನ್ನಾಗೇ ಇದೆಯಾ? ತಗೋ ಸಾಕು. ಎತ್ಕೊಳ್ಳಿ ಜೊತೆ, ಎತ್ಕೊಳ್ಳ. ನಾನೇ ಎತ್ಕೋತೀನಿ ಬಿಡು. ಮಮ್ಮಿ ಎತ್ಕೋಬೇಕಾ ನಿನ್ನ? ನಾನೇ ಇದ್ದೀನಲ್ಲ. ನಾನೇ ಯಾಕೋ ಜ್ವರ ಬಂದಾಗ ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಅಲ್ಲ ಬಂಗಾರಿ, ಸಡನ್ ಆಗಿ ಬರುತ್ತೆ ಜ್ವರ. ಸಡನ್ ಆಗಿ ಹೊಂಟೋಗುತ್ತದೆ. ಹಂಗೆ ಬರುತ್ತೆ, ಹಂಗೆ ಹೋಗುತ್ತೆ. ಹ್ಯಾಟ್ ಬಿಚ್ಚಿ ಒಂದ್ಸಲಿ. ಇಲ್ಲಿ ನೋಡು. ಅಂತ ಅಲ್ಲಿ ಓದ್ಸಿಟ್ಟಿ ಅಲ್ಲಿ ಇವಾಗ ಇದನ್ನ ಆರಿಸ್ತಾರೆ ಅನ್ಸತ್ತಲ್ಲ. ಸಕ್ಕದಾಗಿದೆ ಗಾಳಿ ಬಿಟ್ಟ ಚಿಟಿ ಅಲ್ಲಿ ನೋಡಲ್ಲಿ. ಅದು ಗಾಳಿ ಅಷ್ಟು ಬರ್ತಾ ಇಲ್ಲ. ಮೇಲೆ ಹೋಗ್ತೈತೆ ಬರ್ತೈತೆ. ಒಂದ್ಪ ಎತ್ತಿಂಗಡಿ ರೌಂಡ್ ಹೊಡೆಯಕ್ಕೆ ಇದಿರ್ಬೇಕಣೆ. ದುಡ್ಡು ಕೊಟ್ಟು ಹೊಡಿತಾರೆ ಎತ್ತಿನಗಾಡಿಲಿ. ಅಣ್ಣ ನಿಂತ್ಕೋ ಸ್ವಲ್ಪ. ನಾನು ಹಂಗೆ ಅನ್ಕೊಂಡು ಎಲ್ಲಿಂದ ಬಂದ್ರು ಅವರು ಎತ್ತಿನ ಗಾಡಿಲಿ ಅಂತ. ಕಿಡ್ರ ಅಂತೆ ಬಾಲ್ ಒಂದು ಬರ್ದಾಕ ನೋಡೋಣ. ಏನ ಕಬಡ್ಡಿ ನೋಡ್ತಾರಂತೆ. ಏನ್ ತಗೋತಿದ್ರಿ? ಬ್ಯಾಂಗಲ್ಸ್, ಇನ್ವಿಸಿಬಲ್ ಚೈನ್ ತರ ಬರುತ್ತೆ ಡಾಲರ್. ಅದು ತಗೊಳ್ಳೋಣ ಅಂತ ಹೋದ್ರೆ ಮೀಶೋಲಿ ಪರವಾಗಿಲ್ಲ. 120, 360. ಪಾಪು ನೀರಂತೆ ಕೊಡಪ್ಪ. ನೀರು ಕೊಡೋ ಗಗನ್. ನೀರಂತೆ ಕೊಡೋ. ಈ ಕಡೆ ಹೋಗಿ ಬಂದ ಇಲ್ಲಿ ಬಚ್ಚಿಟ್ಟಿ. ಇಲ್ಲಿ ಇನ್ನೇನು ಬೋಡೆ ಐತಳಲ್ಲ ಅವಳು. ಆಯ್ತು, ಆಮೇಲೆ ನೀವು ಕ್ಯೂನಲ್ಲಿ ನಿಂತವ್ರ.
ಅದೇನದು ಅದೇನೋ ಡ್ರೋನ್ 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 ಮನೆ ಎಲ್ಲ ಗೊತ್ತು ನಿಮಗೆ. ಖರ್ಚು ಆಯ್ತಾ? ಆಯ್ತಾ ಬ್ಯಾಗ್ ಖರ್ಚು ಆಯ್ತಂದ್ರೆ ಪಂದ್ಯ ನಡೀತಾ ಇದೆ. ಸೆಮಿಫೈನಲ್ಸ್ ಸಾರ್ವಜನಿಕರೆಲ್ಲ ಬಂದು ವೀಕ್ಷಣೆ ಮಾಡ್ಬೇಕಂತ ವಿನಂತಿ. ನಿನಗೆ ಮಾತ್ರ ಐಸ್ ಕ್ರೀಮ್ ಸಿಕ್ತು. ಈ ಗೆಣಸು ಐತೆ ಕಡೆ. ಗೆಣಸನ್ನು ಕೊಡ್ತಿದ್ರು, ಕಬ್ಬು ಕೊಡ್ತಾವ್ರೆ, ಎಳ್ಳು ಬೆಲ್ಲ ಕಬ್ಬು ಎಲ್ಲ. ಇವು ಮಾತ್ರ ಫ್ರೀ, ಮಿಕ್ಕೆಲ್ಲ ದುಡ್ಡು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪೊಂಗಲ್ ಕೊಡ್ತಿದ್ದಾರೆ, ದುಡ್ಡು ಎಳ್ಳು ಬೆಲ್ಲ ತಿಂತೀನಿ ಆಮೇಲೆ ತಿಂತೀನಿ. ನಿಮಗಾಗಿ ಜಾನಪದ ಕಲಾ ತಂಡಗಳ ಪ್ರದರ್ಶನ ವೇದಿಕೆಯಲ್ಲಿ ಪ್ರಾರಂಭ ಆಗ್ತಿದೆ. ದಯಮಾಡಿ ಆ ಕಡೆ ಈ ಕಡೆ ಇರ್ತಕ್ಕಂಥವರು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಈ ಜನಪದ ಕಲಾವಿದರ ಪ್ರದರ್ಶನವನ್ನ ವೀಕ್ಷಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ ತಂಡ ಹಾಗೂ ವಿನೋದ್ ಮತ್ತು ತಂಡ ಗಾರುಡಿ ಗೊಂಬೆಯ ಮೂಲಕ ವೇದಿಕೆಗೆ ಮೆರುಗನ್ನ ತಂದಿದ್ದಾರೆ. ಇವರ ಈ ಒಂದು ಕಲೆಗೆ ನಾವು ಒಂದು ಅಭಿನಂದನೆಯ ಚಪ್ಪಾಳೆಗಳನ್ನ ಕೊಟ್ಟು ಧನ್ಯವಾದಗಳು ಹೇಳೋಣ. ನಿಮ್ಮೆಲ್ಲರ ಕಡೆಯಿಂದ ಚಪ್ಪಾಳೆಯ ಸದ್ದು ಕೇಳಿ ಬರಲಿ. ಬಂಧುಗಳೇ, ಕರ್ನಾಟಕದ ಸಾಂಸ್ಕೃತಿಕ ಲೋಕದಲ್ಲಿ ಜಾನಪದ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಸ್ಥಾನಮಾನ ಇದೆ. ಕರ್ನಾಟಕ ಜಾನಪದ ಲೋಕದ ಕೀರ್ತಿ ಕಳಸಕ್ಕೆ ನಮ್ಮ ಕನ್ನಡದ ಜಾನಪದ ಕಲೆಗಳು ಸದಾ ಮೆರುಗನ್ನ, ಸದಾ ಕೀರ್ತಿಯನ್ನ ತರ್ತಾನೆ ಇರ್ತವೆ. ನಮ್ಮ ಬೀದರ್ನಿಂದ ಚಾಮರಾಜನಗರದವರೆಗೆ, ಕೋಲಾರದಿಂದ ದಕ್ಷಿಣ ಕನ್ನಡದ ಮಂಗಳೂರಿನವರೆಗೆ ಹಲವು ಪರಂಪರೆಗಳಿದೆ, ಹಲವು ಸಂಸ್ಕೃತಿಗಳಿದೆ, ಹಲವು ಆಚರಣೆಗಳಿದೆ. ಅದೇ ರೀತಿ ಹಲವು ಜಾನಪದ ಕಲೆಗಳಿದೆ. ಒಂದೊಂದು ಭಾಗದಲ್ಲಿ ಬಂಧುಗಳೇ, ನಮ್ಮ ನಾಡಿನ ಸಂಸ್ಕೃತಿಯನ್ನ, ನಮ್ಮ ನಾಡಿನ ಪರಂಪರೆಯನ್ನ, ನಮ್ಮ ನಾಡಿನ ಸಂಪ್ರದಾಯಗಳನ್ನ ಮೇಳೈಸ್ತಾ ಇರುವಂತಹ ಒಂದು ವಿಶೇಷವಾದಂತಹ ವೇದಿಕೆ ಇದಾಗಿದೆ. ಜೊತೆಗೆ ವಿಶೇಷವಾದಂತಹ ಹಬ್ಬ ಇದಾಗಿದೆ, ಸುಗ್ಗಿ ಹೊಗ್ಗಿ. ಈಗಾಗಲೇ ಸಂಕ್ರಾಂತಿ ಹಬ್ಬವನ್ನ ನಾವೆಲ್ಲರೂ ಆಚರಿಸಿದ್ದೇವೆ. ಜೊತೆಗೆ ಆ ಸಂಕ್ರಾಂತಿ ಹಬ್ಬದ ಸಂಭ್ರಮ, ಆ ಸಂಕ್ರಾಂತಿ ಹಬ್ಬದ ಸಡಗರ ಇವತ್ತಿಗೂ ಕೂಡ ಇಲ್ಲಿ ನಡೀತಾ ಇದೆ, ಇಲ್ಲಿ ಮೇಳೈಸಿದೆ ಅಂತ ಹೇಳ್ತಾ ಈ ಸುಗ್ಗಿ ಹೊಗ್ಗಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ಮನೆಗೆ ಬಂದ್ರೆ ಜ್ವರ ಬರ್ತದೆ ಗಣರೋಣಿ ನನ್ನ ಮಗಳಿಗೆ. ಆಕೆ ಜ್ವರ ಬರ್ಸ್ಕೊಂಡ್ರಿ ನೀವು? ಆಯ್ತಾಯ್ತು ಆಯ್ತಾಯ್ತು. ಮತ್ತೆ ನಮ್ಮ ಮನೆಗೆ ಬಂದಾಗ್ಲಿಂದ ನಾವು ಮನೇಲಿ ಒಂದು ಪೂಜೆ ಮಾಡಿಲ್ಲ, ಇದು ಮಾಡಿಲ್ಲ. ಒಂದು ಪೂಜೆ ಮಾಡ್ಸ್ರಿ ಅಂತ ಹೇಳಿ ಹೇಳಿ ಸಾಕಾಗೋಯ್ತು. ಭಾವನೆಗಳ ಒಳಗಾಗ್ಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಪೂಜೆ ಮಾಡ್ಸೋರು ಸರಿಯಾಗುತ್ತಾ? ಕಬಾಬ್ ಮತ್ತೆ ಇದು ಸಾಂಬಾರ, ಇದು ಫ್ರೈಸ್ ಸಾಂಬಾರಿಲ್ಲ. ನಾಳೆ ತಿನ್ನಲ್ವಲ್ಲ ನೀವು. ನೋಡಿ ಇವ್ರು ಇವಾಗ ಕೂತವ್ರೆ ಬರೆಯಕ್ಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಿನ್ನೆ ಮೊನ್ನೆ ಎಲ್ಲ ರಜೆ ಇತ್ತು, ಬರೀಲಿಲ್ಲ. ನಿನ್ನೆ ಇವತ್ತು ಇವಾಗ ಬಂದರು ಕೂತ್ಕೊಂಡ್ ಬರೆಯಕ್ಕೆ. ಓ, ಆನ್ಲೈನ್ ಸರ್ಚ್ ಮಾಡಿ ಬರೀತೀರಾ? ನೋಡು ಬರೀತಾರೆ. ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. 3 ತಿಂಗಳಿಂದ ಯಾರು ನೋಡೋರು ಇಲ್ವೋ? ನೀನು ಒಬ್ಳು ಮಾತ್ರ ನೋಡಿದ್ರಿ ಕಣೆ 3 ತಿಂಗಳು ಕಂಟಿನ್ಯೂಸ್ ಆಗಿ. ಅದು ನಾಳೆಯಿಂದ ಬಿಗ್ ಬಾಸ್ ಇರಲ್ವಲ್ಲ ಸರ್? ಇಷ್ಟು ದಿನ 11:30 12 ಗಂಟೆ. 9 ಗಂಟೆಗೆ कैसा लगा मेरा मजाक? ಒಂದೋಗಿ ಜ್ವರ ಬಂದ್ಬಿಟ್ಟಿದೆ ಬಂಗಾರಿಗೆ ಜ್ವರ.
ಏನು ಮಾಡಿಸ್ತಾರಪ್ಪ ಅವ್ರು ನಿನಗೆ? ಹಾಂ, ಆಟ ಆಡ್ಸ್ರೋ ಮಗನ, ಸ್ವಲ್ಪ ಇದನ್ನ ಮಾಡ್ರೋ, ರಿಫ್ರೆಶ್ ಮಾಡಿಸ್ರೋ ಅವಳನ್ನ.